ತರೀಕೆರೆ ರಾಖಿ ಖರೀದಿ ಕೇಂದ್ರದ ಅವ್ಯವಸ್ಥೆ ರೈತರ ಗೋಳು. ತರೀಕೆರೆ ನೂರಾರು ಟ್ರ್ಯಾಕ್ಟರ್ಗಳಲ್ಲಿ ರಾಖಿ ತಂದು 3 ದಿನಗಳಿಂದ ಎಪಿಎಂಸಿ ತರೀಕೆರೆ ವಾರ್ಡ್ನಲ್ಲಿ ರೈತರು ಕಾಯುತ್ತಿದ್ದು ಖರೀದಿ ಕೇಂದ್ರದ ಅವ್ಯವಸ್ಥೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರು ಬೆಳೆದಿರುವ ರಾಖಿಯನ್ನು ಖರೀದಿಸಲು ಕೇಂದ್ರದ ವ್ಯವಸ್ಥಾಪಕರು ತ್ವರಿತ ಕ್ರಮ ಕೈಗೊಳ್ಳದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರ ಆರೋಪದ ಪ್ರಕಾರ ದಿನಕ್ಕೆ ಕೇವಲ 13 ಟ್ರ್ಯಾಕ್ಟರ್ಗಳ ರಾಖಿ ಮಾತ್ರ ತುಂಬಲಾಗುತ್ತಿದ್ದು ಉಳಿದ ರೈತರು ತಮ್ಮ ವಾಹನಗಳಲ್ಲೇ ರಾತ್ರಿ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊಳ್ಳೆಕಾಟ, ಚಳಿಗಾಲ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇದಕ್ಕೆ ವಿರೋಧವಾಗಿ ಎಪಿಎಂಸಿ ಅಜ್ಜಂಪುರದಲ್ಲಿ ದಿನಕ್ಕೆ 7 ಲಾರಿಗಳಷ್ಟು ರಾಗಿ ಖರೀದಿ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಸಾಧ್ಯವಾಗುವ ಕೆಲಸ ಇಲ್ಲಿ ಯಾಕೆ ಸಾಧ್ಯವಾಗುತ್ತಿಲ್ಲ ಎಂದು ರೈತರು ಪ್ರಶ್ನಿಸುತ್ತಿದ್ದಾರೆ. ಅಧಿಕಾರಿಗಳು ಲಾರಿಗಳು ಲಭ್ಯವಿಲ್ಲ ಎಂಬ ಕಾರಣ ನೀಡುತ್ತಿದ್ದಾರೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣವೇ ಹೆಚ್ಚುವರಿ ಲಾರಿಗಳ ವ್ಯವಸ್ಥೆ ಮಾಡಿ ಹೆಚ್ಚುವರಿ ತೂಕ ಮಾಪನ ಕೌಂಟರ್ಗಳನ್ನು ತೆರೆಯಬೇಕು. ಸರ್ಕಾರ ಹಾಗೂ ಖರೀದಿ ಕೇಂದ್ರದ ಅಧಿಕಾರಿಗಳು ತುರ್ತು ಗಮನ ಹರಿಸಿ ರೈತರು ತಂದಿರುವ ರಾಗಿಯನ್ನು ಆದಷ್ಟು ಬೇಗ ಖರೀದಿ ಮಾಡುವ ಮೂಲಕ ಸಂಕಷ್ಟ ನಿವಾರಣೆ ಮಾಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ವರದಿ ಪ್ರದೀಪ್ ಎಚ್, ತರೀಕೆರೆ. ಯಾರು ಇವರು ಖರೀದಿ ಕೇಂದ್ರದ ಯಾರು ಬಂದು ನಿಮ್ಮನ್ನ ಮಾತಾಡ್ಸಿಲ್ಲ? ಇವತ್ತು ಮಾಡಿದ್ರು. ಇವತ್ತೊಂದು ಲಾರಿ ಸಮಸ್ಯೆ ಜಾಸ್ತಿ ಇತ್ತು ಅಂತೆ. 13 ಗಾಡಿ ಮಾಡಿದಾರೆ. ಇವತ್ತು 13 ಟ್ಯಾಕ್ರಿ ಮಾಡಿದ್ದಾರೆ. ದಿನಕ್ಕೆ 13 ಟ್ಯಾಕ್ರಿ ಮಾಡ್ತಾರೆ ಡೈಲಿ. ಡೈಲಿ ಬರೀ 13 ಲಾರಿ ಟ್ರ್ಯಾಕ್ಟರ್. ಅಲ್ಲ, ಇನ್ನಷ್ಟು 100 ಚಿಲ್ಡ್ರೆ ಟ್ರ್ಯಾಕ್ಟರ್ ಇದಾವೆ ಇಲ್ಲಿ. ಅವರು ಮಾಡ್ತೀವಿ ಲಾರಿ ಇಲ್ವಂತೆ, ಮಾಡ್ತೀವಿ ಲಾರಿಗಳು ಸಿಕ್ತಿಲ್ವಂತೆ. 2000 ಚೀಲ ಮಾಡ್ಬೇಕು. ಅದು ಯಾರ ಜವಾಬ್ದಾರಿ? ಸರ್ಕಾರದ ಸಮಸ್ಯೆ ಅಂದ್ರೆ ರೈತರು ಹಗಲು ರಾತ್ರಿ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ನೋಡ್ರಿ, ಇಲ್ಲಿ ನೀವು ಸಮಸ್ಯೆ ಇದೆ. ಈಗ ನೀವು ಸರ್ಕಾರಕ್ಕೆ ಏನ್ ಕೇಳ್ತೀರಾ? ಸರ್ಕಾರಕ್ಕೆ ಏನ್ ಕೇಳ ಸರ್, ಈಗ ಖರ್ಚು ಎಷ್ಟು, ನಮ್ಮ ರೈತರಿಗೂ ಎಷ್ಟಿದೆ ಈಗ